ಹಾಯ್, ಗುಡ್ ಈವ್ನಿಂಗ್. ದಿಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಆ್ಯಸ್ ಯೂಶುವಲ್ ಇಂಡೆಕ್ಸನ್ನು ಅನಾಲಿಸಿಸ್ ಮಾಡೋಣ. ನಾವು ಏನು ನೆನ್ನೆ ಎಲ್ಲ ಅನಾಲಿಸಿಸ್ ಮಾಡಿದ್ವಿ, ಇವತ್ತಿನ ಟ್ರೇಡ್ಗೋಸ್ಕರ ಏನು ಪ್ಲ್ಯಾನ್ ಮಾಡಿದ್ವಿ, ಆ್ಯಸ್ ಪರ್ ದಟ್ ವರ್ಕ್ ಆಯಿತಾ ಇಲ್ವಾ ಅಂತ ನೋಡೋಣ. ಹಾಗೆಯೇ ನಾಳಿನ ಟ್ರೇಡ್ಗೆ ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಅನ್ನೋದು ಕೂಡ ನೋಡೋಣ. ನಾನಿವಾಗ ನಿಫ್ಟಿ 50 ಇಂಡೆಕ್ಸಲ್ಲಿ ಇದ್ದೀನಿ, ಓಕೆನಾ. ಸೊ ನಾಳೆ ಎಲ್ಲ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅನ್ನೋದು ಕೂಡ ನಾವು ನೋಡೋಣ. ಹಾಗೆಯೇ ಸ್ವಲ್ಪ ಬೆಳಗ್ಗೆ ನಮಗೆಲ್ಲರೂ ಟ್ರೇಡ್ ಸಿಗ್ತಾ ಅನ್ನೋದು ಕೂಡ ಗಮನಿಸೋಣ. ಸೊ ನಮಗೆ ಎಸ್ಟರ್ಡೇ ಝೋನ್ ಏನಾಗಿತ್ತು, ಈ ಒಂದು ಏರಿಯಾ ಆಗಿತ್ತು ಅಲ್ಲ, ಇಲ್ಲಿ ಈ ಏರಿಯಾಗೆ ಬಂದು ನಾವೊಂದು ರಿವರ್ಸಲ್ ಟ್ರೇಡ್ ಕೂಡ ಮಾಡ್ತೀವಿ ಅಂತ ಹೇಳಿದ್ವಿ. ದೋಸ್ ಹ್ಯಾವ್ ನನ್ನ ಒಂದು ಇದು ವೀಡಿಯೋಸ್ನ ಫಾಲೋ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ. ಸೊ ಪ್ರಾಬಬಿಲಿಟಿ ಎಲ್ಲ ನಮಗೆ ಡೌನ್ ಸೈಡ್ಗಿದೆ. ಇನ್ ಕೇಸ್ ಈ ಏರಿಯಾ ಬಂದರೆ ಏನು ಮಾಡ್ಬೋದು ಅನ್ನೋದಕ್ಕೆ ವಿ ಹ್ಯಾಡ್ ಆಲ್ರೆಡಿ ನಮಗೆ ಆನ್ಸರ್ ರೆಡಿ ಇತ್ತು ಅಲ್ವಾ. ಹೇಗೆ ಅಂದರೆ ಕ್ವಶನ್ ಬರೋಕ್ಕಿಂತ ಮೊದಲೇ ಈ ಕ್ವಶನ್ ಬರ್ಬೋದು, ಅದಕ್ಕೆ ನಾನು ಯಾವ ರೀತಿ ರೆಡಿಯಾಗಿರಬೇಕು ಅನ್ನೋದನ್ನು ನಾನು ಮೊದಲೇ ಆನ್ಸರ್ ಬರೋದು ರೆಡಿ ಇಟ್ಕೊಂಡಂಗಿದು. ಹಾಗೆ ಆಗಿದ್ದು ನನಗೆ ಅನಿಸ್ತಾ ಇದೆ. ಯಾಕಂತಂದರೆ ನಮ್ಮ ಒಂದು ನೆನ್ನೆಯ ಒಂದು ಅನ್ನಿಸೆಲ್ಲ ಏನಾದಿತ್ತು, ಡೌನ್ ಸೈಡ್ ಅನ್ನೋ ಒಂದು ಮೈಂಡ್ ಸೆಟ್ ಕೆಳಗಡೆ ಹೋಗುತ್ತೆ ಮಾರ್ಕೆಟ್ ಅನ್ನೋದು ಕೂತ್ಬಿಟ್ಟಿತ್ತಲ್ಲ. ಸೊ ಅದೇ ಮೈಂಡ್ ಸೆಟ್ಟಲ್ಲಿ ಕೂತಿದ್ವಿ. ಸೊ ಬಟ್ ನಮ್ಮ ಹತ್ರ ಏನಾದ್ರು ಆಪೋಸಿಟಾಗಿ ಹೋದ್ರೆ ಏನು ಮಾಡ್ತೀವಿ ಅನ್ನೋದು ಕೂಡ ನಮ್ಗೆ ಆನ್ಸರ್ ಆಲ್ರೆಡಿ ರೆಡಿ ಇರುತ್ತೆ, ಪ್ರೀ ಡಿಟರ್ಮೈಂಡ್ ಮೈಂಡ್ ಅಂತ ಹೇಳ್ಬೋದು. ಹಾಗೆ ಸೊ ಇವತ್ತು ಅದೇ ಥರ ವರ್ಕ್ ಆಯಿತು. ಯಾಕೆ ಟಾಪಿಕ್ ತೊಗೊಂಡೆ ಅಂತಂದರೆ, ಕರೆಕ್ಟಾಗಿ ಎಸ್ಟರ್ಡೇ ಒಂದು ಟಾಪಿಕ್ಕಿಗೆ ರಿಲೆವೆಂಟಾಗಿ ಇವತ್ತು ಸಿಕ್ಬಿಡ್ತಲ್ಲ ಮಾರ್ಕೆಟು. ಸೊ ಹಾಗಾಗಿ ನಾನು ಈ ರೀತಿ ಹೇಳಬೇಕಾಗ್ಬತ್ತು. ಸೊ ನಿನ್ನೆ ಯಾವುದೆಲ್ಲ ಇದು ಒಂದು ಟ್ರೆಂಡ್ ಲೈನ್ ಕೂಡ ಹಾಕ್ಕೊಂಡಿದ್ವಿ, ಆ ಟ್ರೆಂಡ್ ಲೈನ್ ಕೂಡ ಇಂಟ್ಯಾಕ್ಟ್ ಆಗಿದೆ ಆ್ಯಕ್ಚುಲಿ ಇವತ್ತು. ಇದರಲ್ಲೆಲ್ಲ ಇದು ನೆನ್ನೆ ಒಂದು ಟ್ರೆಂಡ್ ಲೈನ್ ಇದಿತ್ತು ಪ್ಯಾಟ್ರನ್. ಸೊ ಇವತ್ತೇನೆಲ್ಲ ಆಗ್ಬೋದು, ನಾವು ಅಂದ್ಕೊಂಡಿದ್ವಿ ಮಾರ್ಕೆಟ್ ಇಲ್ಲಿ ಬಂದರೆ ಎಲ್ಲೆಲ್ಲಿ ಸಪೋರ್ಟ್ ತೊಗೊಳುತ್ತೆ ಅಂತ ಲೋವರ್ ಸೈಡ್ ಝೋನ್ ಎಲ್ಲ ಹಾಕ್ಕೊಂಡಿದ್ವಿ. ಅದು ಇವತ್ತು ನಮ್ಮದು ಒಂದು ಏನು ಸಪೋರ್ಟ್ ಝೋನ್ ಇತ್ತಲ್ಲ, ಆ ಸಪೋರ್ಟ್ ಝೋನಿಂದನೇ ಮೇಲೆ ತೊಗೊಂಡು ನನ್ನ ಹೈಯರ್ ಝೋನು ಏನಂತ ಹೇಳಿದ್ದೇನೆ ನಾನು, ಸಪೋಸ್ ಮಾರ್ಕೆಟು ಜಸ್ಟ್ ಮಿನಿಟ್ ಮಾರ್ಕ್ ಮಾಡ್ತೀನಿ ರೀ, ಮಾರ್ಕ್ ಮಾಡಿದಾಗ ಚೆನ್ನಾಗಿ ಗೊತ್ತಾಗುತ್ತೆ. ಅಂದರೆ ಮಾರ್ಕೆಟ್ ನಮ್ಮದು ಇಲ್ಲಿದೆ ಅಲ್ವಾ, ನೆನ್ನೆ ಕ್ಲೋಸ್ ಆಗಿದೆ ಏರಿಯಾ, ಇಲ್ಲಿ ಬಂದು ಹೀಗಾಗಿ ಬಂದರೆ ಈ ಏರಿಯಾಗೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಅಥವಾ ಬರೋದು ಪ್ರಾಬಬಿಲಿಟಿ ಕಡಿಮೆ ಬಂದರೆ ಏನು ಮಾಡಬೇಕು ಅನ್ನೋದಕ್ಕೆ ಕೂಡ ಆನ್ಸರ್ ರೆಡಿ ಇತ್ತಲ್ಲ ನಮ್ಮ ಹತ್ರ. ಅದೇ ಹೇಳೋದು ಈ ಪವರ್ ಆಫ್ ಅನಾಲಿಸಿಸ್ ಅನ್ನೋದು ಅದಕ್ಕೇ. ಸೊ ನಮಗೇನು ಈ ಏರಿಯಾಗೆ ಬಂದರೆ ನಾನು ಏನು ಮಾಡಬೇಕಂತ ರೆಡಿ ಇದ್ನಲ್ವ, ಅದು ನನ್ನ ಒಂದು ಚಾನ್ಸ್ ತೊಗೊಳ್ಬೋದು. ಈ ಏರಿಯಾ ಬರುತ್ತೆ, ನಾನೇನು ಮಾಡ್ತೀನಿ ರಿವರ್ಸಲ್ ತೊಗೊಳ್ತೀನಿ ಅಂತ ಪ್ಲ್ಯಾನ್ ಮಾಡಿದ್ದೆ. ಅದು ಸ್ಟಾರ್ಟಿಂಗಲ್ಲಿ ಮೊಮೆಂಟಮಲ್ಲೇ ಬಂದುಬಿಡ್ತು ನನಗೆ. ಸೊ ನನಗೆ ಆಗ ಬ್ಲಿಂಕ್ ಆಯ್ತು, ಎಸ್ ನನ್ನ ರಿವರ್ಸಲ್ ಏರಿಯಾ ಅಂತ. ಇಮಿಡಿಯೇಟ್ ಏನು ಮಾಡಿದೆ, ನಾನು ಇಲ್ಲಿ ಯೂ ಟರ್ನ್ ಮಾಡಿಬಿಟ್ಟೆ. ಅಂದರೆ ಯೂ ಟರ್ನಲ್ಲಿ ಇಷ್ಟು ನನಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಅವಕಾಶ ಇತ್ತು ಅಲ್ವಾ. ಈ ಸೈಡ್ ನನಗೆ ಮಾರ್ಕೆಟ್ ಮಾಡಲಿಕ್ಕೆ ನಾನು ಇಲ್ಲ, ಯಾಕಂತಂದರೆ ನನ್ನ ಡೈರೆಕ್ಷನ್ ಡೌನ್ ಇತ್ತಲ್ಲ, ನಾನು ಯಾಕೆ ಮೇಲ್ಕೆ ಹೋಗೋ ಪಾರ್ಟಿಸಿಪೇಟ್ ಮಾಡಲಿ. ಸೊ ಎಲ್ಲಿ ಹೋಗಲಿ ಅಂತ ಕಾಯ್ಕೊಂಡು ಕೂತಿದ್ದೆ. ನಾನು ಏರಿಯಾವ್ರಿಗೆ ಬರೋಕ್ಕೆ ವೆಯ್ಟ್ ಮಾಡಿದೆ. ಸೊ ಅಲ್ಲಿಂದನೇ ಯೂ ಟರ್ನ್ ಹಾಕ್ಕೊಂಡೆ. ಈಸಿಯಾಗಿ ಟಾರ್ಗೆಟ್ ತಂದು ಕೊಡ್ತದೆ. ಇಲ್ಲಿ ಮಾಡೋ ಸರ್ಕಸ್ಸು ಇಲ್ಲಿ ಈಸಿಯಾಗಿ ನನಗೆ ಕಾನ್ಫಿಡೆನ್ಸ್ ಇದೆ ಏರಿಯಾದಿಂದ ಬರುತ್ತೆ ಅಂತ. ಆ ಯಾಕಂದರೆ ಎಷ್ಟೇ ನಾನೊಂದು ವಿಡಿಯೋ ಹಾಕಿದ್ನಲ್ಲ, ಮೈಂಡ್ ಸೆಟ್ ಹೇಗಿರಬೇಕು, ಆ ಏರಿಯಾ ಆಫ್ ಇದು ಎಕ್ಸಿಕ್ಯೂಷನ್ ಹೇಗಿರಬೇಕು ಅಂತ. ಸೊ ಅದನ್ನು ಇವತ್ತು ಪ್ಲೇ ಮಾಡಿದೆ ನಾನಿಲ್ಲಿ. ಸೊ ಇಲ್ಲಿ ಬರೋವರೆಗೂ ಸುಮ್ಮನೆ ಕೂತು ಮಾಡ್ಬೋದಾಯ್ತು ಪಾರ್ಟಿಸಿಪೇಟ್, ಇಲ್ಲಿ ಅಲ್ಲಿ ಮಾಡಬಾರ್ದು ಅಂತ ಏನಿಲ್ಲ. ಬಟ್ ನಾನು ನನ್ನ ಏರಿಯಾಗೆ ನನಗೆ ಕಾನ್ಫಿಡೆನ್ಸ್ ಇದು ಏರಿಯಾ ಆಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀನಿ. ಇಲ್ಲಿ ಬಂದಾಗಲೇ ನಾನು ಮಾಡೋದಂತ ಸುಮ್ಮನೆ ಕೂತ್ಕೊಂಡಿದ್ದೆ, ಬಂತು, ಅಲ್ಲಿಂದ ಹಾಕಿದೆ, ನೀಟಾಗಿ ಟಾರ್ಗೆಟನ್ನು ತಂದು ಕೊಡ್ತು. ಸೊ ಆಮೇಲೆ ಹೋಗಿದ್ದೆಲ್ಲ ಪ್ರೀಮಿಯಮ್ ಮೆಲ್ಟಿಂಗ್ ಪ್ರೋಸೆಸ್ಸೇ ಇದೆಲ್ಲ ಆಗಿದ್ದು, ಇನ್ನೇನು ಆಗಲಿಲ್ಲ. ಸೊ ಈಗ ಒಳ್ಳೆ ಇದು ಏನು ಕ್ಯಾಪಿಟಲ್ ಇದ್ದರೂ ಈ ಒಂದು ಮೊಮೆಂಟಮ್ ಕೂಡ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಏನು ಮೊಮೆಂಟಮ್ ಕ್ಯಾಪ್ಚರ್ ಮಾಡೋದಿಲ್ಲ, ಸೈಡ್ ವೇಸ್ ಹೋಗ್ತಾ ಇದೆ ಅಂದರೆ ಇದೆ, ಅದಕ್ಕೂ ಕೂಡ ನಾವು ಸೈಡ್ ವೇಸಲ್ಲಿ ಕೂಡ ಟ್ರೇಡ್ ಮಾಡ್ಬೋದು ಅನ್ನೋದಿದೆ ಅಲ್ವಾ. ದೋಸ್ ನನ್ನ ಸ್ಟೂಡೆಂಟ್ ಅದ್ರ ಗೊತ್ತಿರುತ್ತೆ ಈ ಒಂದು ಮೂಮೆಂಟಲ್ಲಿ ನಾವೇನು ಮಾಡ್ಬೋದು ಅಂತ. ಸೊ ಹಾಗಾಗಿ ಈ ಮೂಮೆಂಟು ಕೂಡ ಕ್ಯಾಪ್ಚರ್ ಮಾಡೋದಕ್ಕೆ ಅವಕಾಶ ಇತ್ತು. ದೋಸ್ ಹ್ಯಾವ್ ಒಂದು ಸ್ಮಾರ್ಟ್ ಕ್ಯಾಪಿಟಲ್ ಇಟ್ಕೊಂಡವರು
ಈ ಒಂದು ಏನು ಒಂದು 10 ಗಂಟೆಯಿಂದ ಆಲ್ಮೋಸ್ಟ್ ಮಧ್ಯಾಹ್ನದವರೆಗೂ ತೊಗೊಂಡಿದೆ. ಇದು ಇಲ್ಲಿವರೆಗೂ ಒಳ್ಳೆ ಪ್ರೋಸೆಸ್ ನಡೆದಿದೆ. ಅಲ್ಲಿ ಆ ಒಂದು ಇದರಲ್ಲಿ ಒಂದು ಮೆಲ್ಟಿಂಗ್ ಪ್ರೋಸೆಸ್ನ ಅವರು ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಸೊ ಇದು ಇವತ್ತಿನ ಟ್ರೇಡ್ ಆಗಿತ್ತು. ಸೊ ನಾವೇನು ರೂಲ್ಸ್ ಬೇಸಲ್ಲಿ ಮಾಡ್ತೀವಿ, ಒಂದು ಇದರಲ್ಲಿ ನಾವು ಒಂದು ಇದಿಟ್ಕೊಂಡಾಗ ನಮಗೆ ನೀಟಾಗಿ ಎಲ್ಲೆಲ್ಲಿ ಒಂದು ಇದಕ್ಕೆ ಸಿಕ್ತು, ಅವಕಾಶ ಸಿಕ್ತು ಅಂತಂದರೆ, ಈ ಏರಿಯಾದಲ್ಲಿ ಒಂದು ಬೈಯಿಂಗ್ ಸಿಕ್ಕಿದೆ. ಈ ಏರಿಯಾದಲ್ಲಿ ಸ್ವಲ್ಪ ಫಾಸ್ಟಾಗಿ ಬೈಯಿಂಗ್ ಸಿಕ್ಕಿದೆ. ಬಟ್ ಒಂದು ಟಾರ್ಗೆಟ್, ಬಟ್ ನಮಗೇನು ನನ್ನ ಮೇಯ್ನ್ ಇಂಟೆನ್ಷನ್ ಏನಿತ್ತು, ಏರಿಯಾ ಬಂದರೆ ನಾನು ರಿವರ್ಸಲ್ಲಿ ಕಾಯ್ತೀನಿ. ಯಾವ ರಿವರ್ಸಲ್ಲಿನ ಟ್ರೇಡು ತುಂಬ ಚೆನ್ನಾಗಿ ಒಳ್ಳೆ ಒಂದು ಇದನ್ನು ಪ್ರಾಫಿಟನ್ನು ತಂದು ಕೊಟ್ಟಿತ್ತು ಈ ಏರಿಯಾ. ಯಾಕಂದರೆ ಅಗೇನೆಸ್ಟ್ ದ ಲಾ ಅಲ್ಲ, ನಂದು ಫಾರ್ ಆಫ್ ದ ಲಾ ಹೋದ್ನಲ್ಲ, ಹಾಗಾಗಿ ಅದು ಒಂದು ಒಳ್ಳೆ ಫ್ರೂಟ್ಫುಲ್ ರಿಟರ್ನ್ ಆಗಿತ್ತು. ಇದು ಒಂದು ನಿಫ್ಟಿಯ ಒಂದು ಜರ್ನಿ ಆಗಿತ್ತು. ಆಮೇಲೆ ಅದು ಎಂಡಲ್ಲಿ ಏನಾಯಿತು ಅಂತಂದರೆ, ನೀಟಾಗಿ ಎಲ್ಲ ಒಂದು ಮಧ್ಯಾಹ್ನದವರೆಗೂ ಅಲ್ಲೇ ಕೂರಿಸಿ ಸುಸ್ತು ಮಾಡಿ ಕಡೆಗೆ ಮತ್ತೆ ಪುನಃ ಎಲ್ಲಿಂದ ಶುರು ಆಯಿತು ಅಲ್ಲಿಗೆ ಬಂದುಬಿಡ್ತು. ಬಟ್ ಈ ಮೂಮೆಂಟ್ ಕೂಡ ಚೆನ್ನಾಗಿತ್ತು. ಈ ಮೂಮೆಂಟನ್ನು ಕೂಡ ಕ್ಯಾಪ್ಚರ್ ಮಾಡೋ ಅಷ್ಟು ಇದೆ. ಯಾಕಂದರೆ ಫಾಸ್ಟಾಗಿ ಬಂದಿದ್ದೆಲ್ಲ ಒಂದು ಪ್ರೀಮಿಯಮ್ ಕೂಡ ಅದೇ ರೀತಿಯಾಗಿ ಮೇಲೆ ಹತ್ತಿತು. ಬಟ್ ಏನೇ ಆದ್ರೂ ನೆನ್ನೆದೇ ಒಂದು ಝೋನಲ್ಲೇ ಇದ್ದಿದ್ದರಿಂದ ಏನಂತ ಒಂದು ಆಪ್ಷನ್ಸ್ ಬಯರ್ಸ್ಗೆ ಅಂಥ ಒಂದು ಒಳ್ಳೆ ದಿನಗಳಾಗಿರಲಿಲ್ಲ ಅಂತ ಅಂದ್ಕೊಳ್ತೀನಿ. ಫ್ರಮ್ ಎಸ್ಟರ್ಡೇಯಿಂದ ನೋಡೋಕೆ ಹೋದರೆ, ಯಾಕಂದರೆ ಎಲ್ಲ ಕಡೆ ಎರಡೂ ಕಡೆಯೂ ಪ್ರೀಮಿಯಮ್ ಮೆಲ್ಟಿಂಗ್ ಇದಾಗಿದೆ. ಸೊ ಅಂಥ ಒಂದು ಇದಿಲ್ಲ ಇರಲಿ. ಆದ್ರೂ ಆ ಒಂದು ಇದರಲ್ಲಿ ಚಿಕ್ಕದಾಗಿ ಒಂದು ಟ್ರೇಡ್ ಮಾಡೋಕ್ಕೊಂದು ಅವಕಾಶ ಇತ್ತು. ಸೊ ನಾಳೆಯ ಒಂದು ಟ್ರೇಡನ್ನು ಹೇಗೆ ನಾವು ಇನಿಷಿಯೇಟ್ ಮಾಡ್ಬೋದು ಅನ್ನೋದು ಕೂಡ ನೋಡೋಣ. ನನಗೆ ಲೋವರ್ ಸೈಡ್ದು ಝೋನ್ ಇದೆ. ಈಗ ಯಾವುದೋ 22,500 ಕ್ಲೋಸಿಂಗ್ ಇದ್ದಿದೆ. ಸೊ ನನಗೆ ನೆಕ್ಸ್ಟ್ ನಾಳೆಗೇನಾದ್ರು ಬ್ರೇಕ್ ಆಯಿತು ಅಂತ ನೋ ಡೌಟ್ ನನ್ನ ಒಂದು ಲೋವರ್ ಲೆವೆಲ್ಸ್ ಎಲ್ಲ ಆಲ್ರೆಡಿ ಇನಿಷಿಯೇಟ್ ಮಾಡಲಿಕ್ಕೆ ಮಾರ್ಕಿಂಗ್ ಆಗಿದೆ. ಸೊ ಇದು ಲೋವರ್ ಸೈಡ್ದು ನನಗೆ 22,400 to 445, ಅದು ಬಿಟ್ಟರೆ 22,350 ಈ ಒಂದು ಝೋನ್ ನನ್ನ ಒಂದು ಲೋವರ್ ಸಪೋರ್ಟ್ ಲೆವೆಲ್ ಆಗಿದೆ. ಯಾವುದದು 22,445, ಅದು ಬಿಟ್ಟರೆ 22,350. ಸೊ ಇಮಿಡಿಯೇಟ್ ಏನಾದ್ರು ಗ್ಯಾಪ್ ಡೌನ್ ಆದರೆ ಈ ಏರಿಯಾನ ನಾವು ನೋಡ್ಬೋದು. ಇದೇನಾದ್ರು ಬ್ರೇಕ್ ಆಯಿತು ಅಂದರೆ ಅಗೇನ್ ಡೌನ್ ಸೈಡು. ಇಲ್ಲ ಸಪೋಸ್ ಇವತ್ತಿನ ಥರನೇ ಹಾಕ್ತೀವಿ ಅಂತ ಹೇಳಿದ್ರೆ ಮತ್ತೆ ಇಲ್ಲೇ ಓಪನ್ ಆಗಿ ಮತ್ತೆ ಇದೇ ಝೋನಲ್ಲಿ ಆಯಿತು ಅಂತಂದರೆ, ಇದು ಮಂತ್ಲಿ ಎಕ್ಸ್ಪೈರಿ ಇದೆ ಅಲ್ವಾ, ಮಂತ್ಲಿ ಎಕ್ಸ್ಪೈರಿ ಅಂತೂ ಮುಗಿದೋಯ್ತು. ಯಾರು ಬಯರ್ಸು ಇದು ಮಾಡೋಂಗೆ ಇಲ್ಲ, ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ, ಆ ಲೆವೆಲ್ಗೆ ಇದಿರುತ್ತೆ. ಸೊ ಏನಾದ್ರು ಒಂದು ಎಕ್ಸ್ಪೈರಿ ಡೇನಲ್ಲಿ ಒಂದು ಈ ಸಲ ಒಂದು ಮೂಮೆಂಟ್ ನೋಡಲಿಕ್ಕೆ ಸಿಗ್ಬೋದು. ಮಂತ್ಲಿ ಎಕ್ಸ್ಪೈರಿ ಅಲ್ವಾ. ಸೊ ಇಷ್ಟಿಂದ ಹೇಳ್ಕೊಂಡು ಬಂದಿದ್ದೆ, ಅಲ್ಲಿಂದ ಏನಾದ್ರು ಒಂದು ರ್ಯಾಲಿ ಬರಲಿಕ್ಕೆ ಸಾಧ್ಯತೆ ಇರಬಹುದು. ಅಲ್ಲಿವರೆಗೂ ವಿ ಹ್ಯಾವ್ ಟು ವೆಯ್ಟ್ ಅಲ್ಲ. ಎರಡು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಎರಡು ಕೂಡ ಎಕ್ಸ್ಪೈರಿ ಇದೆ. ಸೊ ಇದು ನನ್ನ ಒಂದು ನಿಫ್ಟಿಯ ಒಂದು ಅನಾಲಿಸಿಸ್ಸು. ಏನು ಲೋವರ್ ಸೈಡು 22,445, 22,350. ಹೈಯರ್ ಸೈಡ್ಗೆ ಬಂದುಬಿಟ್ಟು ಸೇಮ್ 22,600 ಇಸ್ ಅ ರೆಸಿಸ್ಟೆನ್ಸ್. ಅದು ಬಿಟ್ಟರೆ ಅದ್ರ ಮೇಲೆ ಓಕೆ ಸದ್ಯಕ್ಕೆ ಒಂದು, ಅದು ಬಿಟ್ಟರೆ ನೆಕ್ಸ್ಟ್ ಝೋನು ಹಾಕ್ಕೊಂಬಿಡೋಣ. ನೆಕ್ಸ್ಟ್ ಝೋನ್ ಯಾವುದು 22,760. ಈ ಒಂದು ಝೋನ್ ನನ್ನ ಒಂದು ನೆಕ್ಸ್ಟ್ ರೆಸಿಸ್ಟೆನ್ಸು. ಅಲ್ಲಿ ಒಂದು ಮಾರ್ಕ್ ಕೂಡ ಝೋನ್, ದಿಸ್ ಇಸ್ ಮೈ ರೆಸಿಸ್ಟೆನ್ಸ್ ಝೋನ್. ಅದು ಬಿಟ್ಟರೆ ಇಲ್ಲೊಂದು ರೆಸಿಸ್ಟೆನ್ಸ್ ಝೋನ್ ಇದೆ. ಸೊ ಇವೆರಡು ಕೂಡ ನನಗೆ ಮೇಲಿನ ಒಂದು ಲೆವೆಲ್ಗೆ ಹೋಗೋಕ್ಕೆ ತಡೆಗೋಡೆಗಳು, ಕೆಳಗಡೆ ಲೆವೆಲ್ಗೆ ಬರೋದಕ್ಕೆ ತಡೆಗೋಡೆ ಇದೇನೆ. ಓಕೆನಾ. ಇದು ನನ್ನ ಲೋವರ್ ಸೈಡ್ ಸಪೋರ್ಟು, ಇದು ಹೈಯರ್ ಸೈಡ್ ರೆಸಿಸ್ಟೆನ್ಸು. ಇನ್ ಬಿಟ್ವೀನಲ್ಲೇನೇ ಟ್ರೇಡ್ ಆಯಿತು ಅಂತಂದರೆ ಯಾವುದೇ ರೀತಿಯ ಒಂದು ಇನ್ಕ್ರಿಮೆಂಟು ಪ್ರೀಮಿಯಮ್ಸಲ್ಲಿ ಆಗೋದು ತುಂಬಾ ಕಷ್ಟ ಇದೆ. ಸೊ ಇದು ನನ್ನ ನಿಫ್ಟಿಯ ಒಂದು ಅನಾಲಿಸಿಸು. ಲೆಟ್ಸ್ ಮೂವ್ ಟು ದ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಝೋನೇ ಇವತ್ತು. ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿಗಿಂತ ನಿಫ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ. 2-3 ದಿನದಿಂದ ನಿಫ್ಟಿ ಚೆನ್ನಾಗಿ ಬ್ಯಾಂಕ್ ನಿಫ್ಟಿ ಚೆನ್ನಾಗಿ ತಂದು ಕೊಡ್ತಾಯಿತ್ತು. ಇವತ್ತು ನಿಫ್ಟಿ ಪರವಾಗಿಲ್ಲ, ಒಂದು ಪಿಕಪ್ನ ತೊಗೊಳ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಕೆಲವು ಸ್ಟಾಕ್ಸ್ಗಳು ಒಳ್ಳೆಯ ಒಂದು ಮೂಮೆಂಟ್ ಸಹ ಕೊಟ್ಟು. ಸೊ ನಾನು ನಿನ್ನೆ ಒಂದು ಒಂದು ಟ್ರೆಂಡ್ ಲೈನ್ ಹಾಕ್ಕೊಂಡಿದ್ದೆ, ಅದು ನೀಟಾಗಿ ರೆಸ್ಪೆಕ್ಟ್ ಮಾಡಿದೆ ನೋಡಿ. ಇದು ಇವತ್ತಿಂದಲ್ಲ 9-15 25 ಫೆಬ್.
ಅಗೇನ್ ಇದು ನೆಗೆಟಿವ್ ಕ್ಯಾಂಡಲ್ಲು. ವಿತಿನ್ ದಟ್ ಕ್ಯಾಂಡಲ್ಲೇ ಒಂದು ಜರ್ನಿ ಮಾಡಿಕೊಂಡು ಆಮೇಲೆ ಒಂದು ಬ್ರೇಕ್ ಕೊಟ್ಟು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಏನಾದ್ರು ಸಿಗ್ತಾಯಿತ್ತು. ಅದು ಬಿಟ್ಟರೆ ಬೇರೆ ಇದರಲ್ಲಿ ಯಾವುದ್ರಲ್ಲೂ ಟ್ರೇಡ್ ನಮಗೆ ಅಂತ ಒಂದು ಸಿಗಲಿಲ್ಲ. ಇದು ಕೂಡ ಒಂದು, ಯಾಕಂದರೆ ಅದಕ್ಕೂ ಒಂದು ಎಕ್ಸ್ಪೈರಿ ಇದಲ್ಲ, ಈ ವೀಕ್ ಎಕ್ಸ್ಪೈರಿ ಇದೆ, ಅದು ಕೂಡ ನಮಗೆ ಅಷ್ಟಾಗಿ ಪರ್ಫಾರ್ಮ್ ಮಾಡಿಲ್ಲ. ಸ್ಟಾರ್ಟಿಂಗಲ್ಲಿ ಏನಾದ್ರು ಪರ್ಫಾರ್ಮ್ ಮಾಡಲಿಕ್ಕೆ ನಮಗೆ ಒಂದು ಟ್ರೇಡ್ ಸಿಕ್ಕಿತ್ತು ಅಷ್ಟೇ. ಬಟ್ ಏರಿಯಾ ವೈಸು ನಾನು ಹೇಳಿದ್ನಲ್ಲ, ಅದೇ ಈ ಒಂದು ಲೆವೆಲ್ ಸಪೋರ್ಟು, ಇಲ್ಲಿ ಬಂದರೆ ಒಂದು ಟ್ರೇಡು ಇಲ್ಲ, ನನಗೆ ಈ ಏರಿಯಾಗೆ ಏನಾದ್ರು ಇಲ್ಲಿ ಫ್ಲ್ಯಾಟ್ ಓಪನ್ ಆಗಿ ಏರಿಯಾ ಬಂತು ಅಂತಂದರೆ ನಾನು ಬಿಡೋದಿಲ್ಲ, ಇಲ್ಲಿಂದ ರಿವರ್ಸಲ್ ಟ್ರೇಡಿಂಗ್ ನಂದು ರೆಡಿ ಇರುತ್ತೆ ಅಂತ ಹೇಳಿದೆ. ಸೊ ಅದೇ ಲೆವೆಲ್ಗೆ ಬಂತು. ಸೊ ನನ್ನ ಸ್ಟೂಡೆಂಟ್ಸ್ ಗೊತ್ತಿರುತ್ತಿದ್ದು ಯಾವ ಲೆವೆಲ್ಲು ಅಂತ. ಸೊ ಅಲ್ಲಿಂದನೇ ಜರ್ನಿ ನೀಟಾಗಿ ಡೌನ್ ಸೈಡ್ ತಂದು ಕೊಡ್ತು. ಆಸ್ ಪರ್ ದ ಒಂದು ನಾವು ಸ್ಟ್ರಾಟಜಿ ಪ್ರಕಾರ ಮಾಡ್ತೀವಿ ಅಂತಂದರೆ ಇಲ್ಲಿ ಒಂದು ಸ್ಮಾರ್ಟ್ ಒಂದು ಇದು ಎಂಟ್ರಿ ಸಿಕ್ಕಿದೆ. ಅದು ಬಿಟ್ಟರೆ ಲೆವೆಲ್ ಬೇಸಲ್ಲಿ ಟ್ರೇಡ್ ಮಾಡೋರ್ಗಂತೂ ಇದು ಪಕ್ಕ ಇದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ವರ್ತ್ ಇಟ್. ಇದು ಒಂದು ಬ್ಯಾಂಕ್ ನಿಫ್ಟಿ ಹೇಗೆ ಇವತ್ತು ಟ್ರೇಡ್ ಮಾಡಲಿಕ್ಕೆ ಸಿಕ್ತು ಅಂತ. ಅದು ಬಿಟ್ಟರೆ ಇನ್ನು ಉಳಿದಿದ್ದ ಟೈಮ್ ಈ ಮೊಮೆಂಟಮ್ ಬಿಟ್ಟರೆ ಆಮೇಲೆ ಇಲ್ಲಿಂದ ಇಲ್ಲಿವರೆಗೂ ಮೆಲ್ಟಿಂಗ್ ಟೈಮ್ ಅಂತ ಹೇಳ್ತೀವಿ. ಮೆಲ್ಟಿಂಗ್ ಟೈಮ್ಗೆ ಹೇಗೆ ಕ್ಯಾಪ್ಚರ್ ಮಾಡ್ಕೊಳ್ಬೋದು ಅಂದರೆ ಅದನ್ನು ಮಾಡ್ಕೊಳ್ಬೋದು. ಅದೇ ಹೇಳಿದ್ನಲ್ಲ, ನಾಲೆಡ್ಜ್ ಇಸ್ ಅ ಪವರ್ ಅಂತ. ಇದು ಹೇಗೆ ಅಂದರೆ ಒಂದು ಟ್ರೇಡಿಂಗ್ ಅನ್ನೋದು ಒಂದು ಆರ್ಟ್ ಇದ್ದಂಗೆ. ಈ ಆರ್ಟು ಸೈನ್ಸ್ ಎರಡು ಕಾಂಬಿನೇಷನ್ ಆಗಿ ಒಂದು ಟ್ರೇಡಿಂಗ್ ಆಗುವಂಥದ್ದು. ಒಂದು ಸಕ್ಸಸ್ಫುಲ್ ಟ್ರೇಡಿಂಗು ಆರ್ಟು ಸೈನ್ಸ್ ಎರಡು ಕಾಂಬಿನೇಷನ್ ಆಗಬೇಕು. ಆವಾಗಲೇ ಒಂದು ಇದು, ಅದೇ ಕಲೆಗಾರನ ಕೈಯಲ್ಲಿ ಒಂದು ಏನು ಗುಚ್ಚವನ್ನು ಕೊಟ್ಟಾಗ ಅದರಿಂದ ಒಂದು ಹೊರಹೊಮ್ಮುವ ಚಿತ್ರಣನೇ ಬೇರೆ ಅಂತ. ಹಾಗೆ ಇದು ಕೂಡ ಹೇಗೆ ಬೇಕಾದ್ರೂ ನಾವು ಟ್ರೇಡಿಂಗ್ ಮಾಡ್ಬೋದು, ನಮ್ಮ ಒಂದು ಹಾರ್ಟನ್ನು ಉಪಯೋಗಿಸ್ಕೊಂಡು. ಹಾರ್ಟ್ ಅಂದರೆ ಕಲೆಯನ್ನು ಉಪಯೋಗಿಸ್ಕೊಂಡು ಹೇಗೆ ಬೇಕಾದ್ರೂ ಟ್ರೇಡ್ ಮಾಡ್ಬೋದು. ಸೊ ಇಲ್ಲಿ ನೆಕ್ಸ್ಟ್ ನಾಳೆಗೆ ನಾವು ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡೋಣ. ಎಲ್ಲೆಲ್ಲಿ ಸಪೋರ್ಟ್ ಇದೆ, ಎಲ್ಲೆಲ್ಲಿ ರೆಸಿಸ್ಟೆನ್ಸ್ ಇದೆ, ಹೇಗೆ ನಾವು ಯಾವ ಏರಿಯಾ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋಣ. ಸೊ ಇವತ್ತೇನಾಯಿತು, ಎಲ್ಲೋ ಓಪನ್ ಆಯಿತು, ಅದೇ ಝೋನಲ್ಲೇ ಬಂದು ಕೂತಿದೆ. ಒಂದು ಲೋ ಒಂದು ಮಾಡಿಬಿಟ್ಟು ಮತ್ತೆ ಇಲ್ಲೊಂದು ಹೈ ಹೋಗಿ ವಾಪಸ್ ಇದೇ ಏರಿಯಾದಲ್ಲೇ ಕೂತಿದೆ, ಇನ್ ಬಿಟ್ವೀನಲ್ಲಿ ಕೂತಿದೆ. ಸೊ ನಾಳೆಗೆ 2way ನಮಗೆ ಟ್ರೇಡ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗಬಹುದು. ಒಂದು ನೋಡಿ, ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇಲ್ಲೇ ಇದೆ, ಇಮಿಡಿಯೇಟ್ ಸಪೋರ್ಟ್ ಇಲ್ಲಿದೆ. ನಾಳೆಗೆ ಇಮಿಡಿಯೇಟ್ ಸಪೋರ್ಟ್ ಇದೆ ಆಗುತ್ತೆ, ಅದು 48,300. ಒಂದು ಝೋನ್ ಮಾರ್ಕ್ ಮಾಡ್ಕೊಂಬೇಡ. ಅದು ಇದು ಒಂದು ಝೋನ್ ನಮಗೆ ನಾಳೆಗೆ 48,300 ಹತ್ರ. ಅದು ಬಿಟ್ಟರೆ ಹೈಯರ್ ಝೋನ್ ಮಾರ್ಕ್ ಮಾಡ್ಕೊಳ್ಳೋದಂದರೆ ಇಲ್ಲಿ ಒಂದು ಹೈಯರ್ ಝೋನ್ ನಮಗೆ ನಾಳೆಗೆ ಯಾವ ರೀತಿ ಎಲ್ಲ ಹೈಯರ್ ಝೋನಲ್ಲಿ ಬಂದರೆ ಹೇಗೆ ಟ್ರೇಡ್ ಮಾಡ್ಬೋದು. ಅದೇ ಹೇಳೋದು, ಡಿಫ್ರೆಂಟ್ ಮಾರ್ಕೆಟಲ್ಲಿ ಡಿಫ್ರೆಂಟ್ ಕಂಡೀಷನ್ಸ್ನ ನಾವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಆಗಲೇ ನಾವು ವಿನ್ ಆಗೋಕ್ಕೆ ಚಾನ್ಸ್ ಇರೋವಂಥದ್ದು. ಹೇಗೆ ಮಾರ್ಕೆಟ್ ಇದಾಗುತ್ತೋ ಅದಕ್ಕೆ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ಯಾಕಂದರೆ ಮಾರ್ಕೆಟ್ ಇಸ್ ದ ಸುಪ್ರೀಮ್ ಅಲ್ವಾ. ಅದೇ ಹೇಳುತ್ತೋ ಹಾಗೆ ನಾವು ಕೇಳ್ಕೊಂಡು ಅದಕ್ಕೆ ತಕ್ಕನಾಗಿ ನಾವು ಹೊಂದ್ಕೊಂಡು ಹೋಗಬೇಕು. ಇಲ್ಲ ನಾನು ಹೇಳ್ದಂಗೆ ಕೇಳಂದ್ರೆ ಅದು ಕೇಳೋದಿಲ್ಲ. ಅದು ಹೇಳ್ದಂಗೆ ಕೇಳಿಕೊಂಡು ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಏನಾದರೂ ಒಂದು ಇಲ್ಲಿ ನಿಲ್ಬೋದು. ಇಲ್ಲ ಅಂತಂದರೆ ದಿರ್ ಇಸ್ ನೋ ಚಾನ್ಸ್. ಸೊ ಇದು ಕೂಡ ಅಷ್ಟೇ, ನಮಗೆ ಟ್ರೆಂಡ್ ಲೈನ್ಗೆ ನೀಟಾಗಿ ರೆಸ್ಪೆಕ್ಟ್ ಮಾಡಿಕೊಂಡು ಅಲ್ಲಿಂದನೇ ಡೌನ್ ಬಂದಿದೆ. ಆಮೇಲೆ ಒಂದು ಮೊಮೆಂಟಮ್ ಬಿಟ್ಟು ಆಮೇಲೆ ಮೆಲ್ಟಿಂಗ್ ಪ್ರೊಸೆಸ್ ನಡೆದಿದೆ. ಸೊ ಇಲ್ಲಿಗೆ ಬಂದು ಈಗ ನಿಂತಿದೆ ಮಧ್ಯದಲ್ಲಿ. ಸೊ ನಮಗೆ ಹೈಯರ್ ಸೈಡ್ಗೆ ಹೋಯ್ತು ಅಂತಂದರೆ ನನಗೆ ನೆಕ್ಸ್ಟ್ ಒಂದು ರೆಸಿಸ್ಟೆನ್ಸ್ ಬಂದುಬಿಟ್ಟು 48,900 ಹೈಯರ್ ಸೈಡು. ಏನಾದ್ರು ಇಲ್ಲಿ ಫ್ಲ್ಯಾಟ್ ಓಪನ್ ಆಗಿ ಮೇಲೆ ಹೋದರೆ ಇದು ರೆಸಿಸ್ಟೆನ್ಸು, ಆಯಿತಾ. ಹಾಗೆ ಫ್ಲ್ಯಾಟ್ ಓಪನ್ ಆಗಿ ಕೆಳಗೆ ಬಂದರೆ ಇದು ಸಪೋರ್ಟು. ಇದು ಬ್ರೇಕ್ ಆದರೆ ಏನು ಅಂತಂದರೆ ನೆಕ್ಸ್ಟ್ ಗೊತ್ತೇ ಇದೆ ನಮಗೆ, ದಿಸ್ ದ 48,022 ಈ ಝೋನ್. ಇದು ಒಂದು ನನಗೆ ಸಪೋರ್ಟ್ ಆಗುತ್ತೆ. ಫಸ್ಟ್ ಸಪೋರ್ಟ್ ಇದೇನೆ, ಸಪೋರ್ಟ್ 1, ದಿಸ್ ಈಸ್ ಸಪೋರ್ಟ್ 2. ಇಲ್ಲಿ ರೆಸಿಸ್ಟೆನ್ಸ್ 1, ಅದ್ರ ಮೇಲಿನ ರೆಸಿಸ್ಟೆನ್ಸ್ ತೊಗೊಳ್ಳೋಣ, ಅದು ಒಂದು ಮಾರ್ಕ್ ಮಾಡೋಣ. ಏನಾದ್ರು ಬೈ ಚಾನ್ಸ್ ಓವರ್ನೈಟಲ್ಲಿ ಏನಾದ್ರು, ಯಾಕಂದರೆ ಬರೀ ನೆಗೆಟಿವ್ ನ್ಯೂಸ್ ನೋಡಿ ಎಲ್ಲ ರೆಡ್ಡಲ್ಲೇ ಕೂತಿದೆಯಲ್ಲ. ಸೊ ಅದೇನಾದ್ರು ಒಂಚೂರು ನಾಳೆಗೇನಾದ್ರು ತೇರ್ಗಡೆ ಆಯಿತು ಅಂತಂದರೆ ನೆಕ್ಸ್ಟ್ ನಮಗೆ ಇದೇ ಇದೆ, ಯಾವುದದು ಇದೇ ಏರಿಯಾ 48,200 ಏರಿಯಾ. ನೆಕ್ಸ್ಟು R2 ಬಂದುಬಿಟ್ಟೇನು, R2 ಈಸ್ 49,200 ನನ್ನ ಒಂದು ಸೆಕೆಂಡ್ R2 ಆಗುತ್ತೆ. ಓಕೆ, 49,200 48,900 ಎರಡು ರೆಸಿಸ್ಟೆನ್ಸ್ 1 and 2, ಸಪೋರ್ಟ್ 1 and 2 ಬಂದುಬಿಟ್ಟು, ಸಪೋರ್ಟ್ 1 ಬಂದುಬಿಟ್ಟು 48,300. ಇಫ್ ಇಟ್ ಬ್ರೇಕ್ಸ್, ಯಾವುದನ್ನು ಬ್ರೇಕ್ ಆದರೆ 48,500 ಬ್ರೇಕ್ ಆದರೆ ನಾವು
ಎರಡು ಕಡೆಯಿಂದ ಇದನ್ನು ಲೆವೆಲ್ಸನ್ನು ನೋಡಿಕೊಂಡು ಅದು ಆ್ಯಸ್ ಪರ್ ದಟ್ ನಾವು ಟ್ರೇಡನ್ನು ತೊಗೊಳ್ಬಹುದು. ಇದು ನನ್ನ ನಾಳೆಯ ಒಂದು ಟ್ರೇಡ್ ಪ್ಲ್ಯಾನ್ ಆಗಿರುತ್ತೆ. ಐ ಹೋಪ್ ನಿಮಗೆಲ್ಲ ಒಂದು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದನ್ನು ನೀವು ಒಂದು ನಿಮ್ಮ ಟ್ರೇಡಿಂಗಲ್ಲಿ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀರಂತ ಅಂದ್ಕೊಂಡಿದ್ದೀನಿ. ಇಸ್ ಎಜುಕೇಷನಲ್ ಪರ್ಪಸ್. ನೀವು ನಾವು ಒಂದು ಇಷ್ಟು ದಿನದ ಅನುಭವದಲ್ಲಿ ಒಂದು ಲೆವೆಲ್ಸನ್ನ ಹಾಕ್ತೀನಿ. ಇವಾಗ ನೀವು ಹೊಸಬ್ರು ಯಾರೆಲ್ಲ ಬಂದಿದ್ದಾರೆ ಅದನ್ನು ಒಂದು ಅನುಕರಣೆ ಮಾಡಲಿಕ್ಕೆ ಉಪಯೋಗ ಆಗಲಿ ಅಂತ ಒಂದು ಎಜುಕೇಷನಲ್ ಪರ್ಪಸ್ಸಾಗಿ ನಾನು ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.